ಬರಪೀಡಿತ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದ ರೈತ. ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿ ನಾರಾಯಣಗೌಡ. ಮಧುಗಿರಿ ತಾಲೂಕು ಹೇಳಿ ಕೇಳಿ ಬರಪೀಡಿತ ಪ್ರದೇಶ, ಬಯಲು ಸೀಮೆ. ಈ ಪ್ರದೇಶದಲ್ಲಿ ಮಳೆ ಬಂದ್ರೆ ಅಷ್ಟೇ ಬೆಳೆಯನ್ನ ಬೆಳೆಯಲು ಸಾಧ್ಯ. ಮಳೆಯಾಶ್ರಿತ ಪ್ರದೇಶದಲ್ಲಿ ಕೃಷಿ ಮಾಡುವುದಂದ್ರೆ ದೊಡ್ಡ ಸವಾಲಿನ ಕೆಲಸ. ಇಂತಹ ಬರಡು ಭೂಮಿಯಲ್ಲಿ ಹೊಸ ಭರವಸೆ ಕೊಟ್ಟಿದ್ದಾರೆ ರೈತ ನಾರಾಯಣಗೌಡ. ಹೌದು, ಈ ರೈತ ಬಂಗಾರದಂತಹ ಡ್ರ್ಯಾಗನ್ ಫ್ರೂಟ್ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಕಾಳಿನಹಳ್ಳಿ ಗ್ರಾಮದ ರೈತ ಕೆಎನ್ ನಾರಾಯಣಗೌಡ ಬರದ ನಾಡಲ್ಲಿ ಮೊದಲ ಬಾರಿಗೆ ಡ್ರ್ಯಾಗನ್ ಫ್ರೂಟ್ ಬೆಳೆದು ಸುತ್ತಮುತ್ತಲ ರೈತರು ಅಧಿಕಾರಿಗಳ ಹುಬ್ಬೇರುವಂತೆ ಮಾಡಿದ್ದಾರೆ. ನಾರಾಯಣಗೌಡ ಅವರು ತಮ್ಮ 9.5 ಎಕರೆ ಜಮೀನಿನಲ್ಲಿ ಪರಂಗಿ, ಅಡಕೆ, ಬಟರ್ ಫ್ರೂಟ್, ಬಾಳೆಯ ಜೊತೆಗೆ 2.5 ಎಕರೆ ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ. ತೋಟಗಾರಿಕೆ ಅಧಿಕಾರಿಗಳು ಸಂಪರ್ಕಿಸಿ ಸಲಹೆ ಸೂಚನೆಯನ್ನ ಪಡೆಯುವುದರ ಜೊತೆಗೆ ನರೇಗಾದ ಸವಲತ್ತುಗಳ ಮಾಹಿತಿ ಪಡೆದು ಆನಂತರದ ತಮ್ಮ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಪ್ರಯೋಗವನ್ನ ಮಾಡಿದ್ದಾರೆ. ಶಿಕ್ಷಕರೇ, ಏನೀಗ ನಾವು ಮಧುಗಿರಿ ತಾಲೂಕಿನ ಬರಪೀಡಿತ ಪ್ರದೇಶ ಕೊಡಿಗೇನಹಳ್ಳಿ ಹೋಬಳಿಯಲ್ಲಿದ್ದೀವಿ. ಕೊಡಿಗೇನಹಳ್ಳಿ ಹೋಬಳಿಯ ಚಿಕ್ಕಮಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಳೆನಹಳ್ಳಿ ಗ್ರಾಮದಲ್ಲಿ ಸುಮಾರು 2.5 ಎಕರೆ ವ್ಯಾಪ್ತಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಅನ್ನು ಒಬ್ಬರು ರೈತರು ಬೆಳೆದಿದ್ದಾರೆ. ಸೊ ಇದು ಸುಮಾರು 3 ವರ್ಷದಿಂದ ಶ್ರಮಪಟ್ಟು ಬೆಳೆದಿರ್ತಕ್ಕಂತಹ ಡ್ರ್ಯಾಗನ್ ಫ್ರೂಟ್ ಈಗ ಫಲ ಕೊಡೋದಕ್ಕೆ ಶುರು ಮಾಡಿದೆ. ಈಗಾಗಲೇ ಒಂದು ಫಲನ ತಗೊಂಡಿದ್ದಾರೆ. ಹಾಗಿದ್ರೆ ಬನ್ನಿ ಆ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಕೆ ಎನ್ ನಾರಾಯಣಗೌಡ, ಸನ್ ಆಫ್ ಪಿ ನರಸೇಗೌಡ, ಕಾಳೇನಹಳ್ಳಿ, ಮಧುಗಿರಿ ತಾಲ್ಲೂಕು. ನಾನು ಇದು 1200 ಕಂಬ ನಾಟಿ ಮಾಡಿ 2.5 ಎಕರೆಯಲ್ಲಿ 4800 ಸಸಿನ ನಾಟಿ ಮಾಡಿದ್ದೀನಿ. ಸುಮಾರು ಇದು ಖರ್ಚು ನಾವು ನಾಟಿ ಮಾಡಿದಾಗ ಒಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಮೊದಲನೇ ವರ್ಷ ಒಂದು 30% ಬೆಳೆ ಬರುತ್ತೆ, ಎರಡನೇ ವರ್ಷ 60%, ಇವಾಗ ಮೂರನೇ ವರ್ಷ ಫುಲ್ ಬೆಳೆ ಬರ್ಬೋದು ಅಂತ ನಾನು ನಿರೀಕ್ಷಣೆಯಲ್ಲಿದ್ದೀನಿ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಲ್ಲ ಈ ಇದೆಲ್ಲ ಕೊಳ್ತಂಗೆ ಆಗ್ತಾಯಿದೆ. ಅದಕ್ಕೆ ಕೈಲಿನ ಪೌಡ್ರನ್ನ ಒಂದು 2-3 ಸಲ ಸ್ಪ್ರೇ ಮಾಡಿದ್ದೀವಿ. ಈ ಕಳೆ ಸಿಕ್ಕಾಪಟ್ಟೆ ಕಳೆ ಬರ್ತಾ ಇರೋದ್ರಿಂದ ಅದರಿಂದ ಈ ಮ್ಯಾಟ ತಂದು ಹಾಕಿದ್ದೀನಿ. ಇನ್ನು ಹೊಸದಾಗಿ ಇವಾಗ ಹಾಕ್ತಾಯಿದ್ದೀವಿ. ಇದು ಸುಮಾರು ಒಂದು 2.5 ಲಕ್ಷ ರೂಪಾಯಿ ಮ್ಯಾಟ್ ಆಗಿದೆ. ಇದಕ್ಕೆ ಸ್ವಲ್ಪ ಮಾರುಕಟ್ಟೆ ಪ್ರಾಬ್ಲಮ್ಮು, ಸ್ವಲ್ಪ ತೊಂದರೆ. ಎಲ್ಲಿ ಸರಿಯಾದ ಮಾರ್ಕೆಟ್ ಇಲ್ಲ. ನಾವೇ ತಗೊಂಡೋಗ್ಬೇಕು, ನಾವೇ ಕೀಳಬೇಕು, ಸಾಗಿಸ್ಬೇಕು. ಸರ್, ಇದು ಈ ಸಸಿ ಒಂದು ಸಸಿ ಎಷ್ಟು ಬೀಳುತ್ತೆ ಸರ್? ಇದು ನಾನು ಅವಾಗ 50 ರೂಪಾಯಿ ಅಲ್ಲಿ ಸ್ಪಾಟಲ್ಲಿ ಸಿರಾ ತಾಲೂಕು, ಸಿರಾ ಆಚೆ ಒಂದು 30 ಕಿಲೋಮೀಟ್ರ್ ಆಚೆ 50 ರೂಪಾಯಿ ಒಂದು ಸಸಿ ಕೊಟ್ಟು ನಾನು ತಂದಿದ್ದೀನಿ. ಈಗ ಒಂದು ಸಸಿ ತಂದು ನೀವು ನಾಟಿ ಮಾಡಿದ್ದೀರಿ. ಒಟ್ಟು ಎಷ್ಟು ಸಸಿ ತಂದಿದ್ದೀರಾ? ಆಮೇಲೆ ಇದುವರೆಗೂ ಎಷ್ಟು ನೀವು ಖರ್ಚು ಮಾಡಿದ್ದೀರಾ ಸರ್? ನಾವು 4800 ಸಸಿ ತಂದಿದ್ದೀವಿ. ಇದು ಸುಮಾರು ಎಲ್ಲ ಲೇಬರು ಇದೆಲ್ಲ ಸೇರಿ ಒಂದು 25 ಲಕ್ಷ ರೂಪಾಯಿ ಖರ್ಚು ಬಂದೈತೆ. ಓಕೆ, ಈಗ ಎಷ್ಟು ಲಾಭ ಬಂದಿದೆ? ಈ ಲಾಭ ಇನ್ನೂ ಬಂದಿಲ್ಲ ಸರ್. ಈ ವರ್ಷ ಏನನ್ನ ಬಂದರೆ ಮಾರ್ಕೆಟ್ ಸೌಲಭ್ಯ ಸಿಕ್ಕಿ ಇದಾದರೆ ಒಂದು ಲಾಭ ಸಿಗ್ಬೋದು ಅಂತ ನಿರೀಕ್ಷೆ. ಹೋದ ವರ್ಷ ಒಂದು 20 ಟನ್ ಆಗಿತ್ತು. 20 ಟನ್. ಆದ್ರೆ ಆಚೆ ವರ್ಷ ಒಂದು 6 ಟನ್ ಆಗಿತ್ತು. ಈ ವರ್ಷ ಒಂದು 30 ಟನ್ ಬರ್ಬೋದು ಅಂತ ನಿರೀಕ್ಷಣೆಯಲ್ಲಿದ್ದೀವಿ. ಡ್ರ್ಯಾಗನ್ ಬೆಳೆ ಬೆಳೆದಿರ್ತಕ್ಕಂಥ ನಾರಾಯಣಗೌಡರ ಮಾತಾಗಿದೆ. ಡ್ರ್ಯಾಗನ್ ಬೆಳೆಗೆ ಒಂದು ಸೂಕ್ತ ಮಾರುಕಟ್ಟೆ ಇಲ್ಲದ ಕಾರಣ ನಾವು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಡ್ರ್ಯಾಗನ್ ಫ್ರೂಟನ್ನು ಖುದ್ದು ನಾವೇ ತೊಗೊಂಡೋಗಿ ಮಾರುಕಟ್ಟೆಗೆ ಮಾರಾಟ ಮಾಡಬೇಕು. ಆದರೆ ಬೇಡಿಕೆ ಇದೆ, ಇದಕ್ಕೆ ಸೂಕ್ತವಾದ ಮಾರುಕಟ್ಟೆ ಇಲ್ಲ ಅಂತ ಹೇಳ್ತಿರ್ತಕ್ಕಂಥ ಮಾತಾಗಿದೆ. ಬಯಲು ಸೀಮೆಯ ರೈತರು ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳ ಜೊತೆಗೆ ಹೆಚ್ಚು ಲಾಭ ತರುವ ಬೆಳೆಗಳನ್ನು ಬೆಳಿಬೇಕು. ಸರ್ಕಾರ ರೈತರ ಹೊಸ ಬೆಳೆಗಳಿಗೆ ಅಗತ್ಯ ನೆರವು ಮತ್ತು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿದರೆ ರೈತರಿಗೆ ಆಸಕ್ತಿ ಹೆಚ್ಚುತ್ತೆ ಎಂದು ರೈತ ನಾರಾಯಣಗೌಡ ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.